ಶ್ರಾವಣ ಮುಗಿತಾ ಬಂತು, ಗಣೇಶ ಹಬ್ಬ ಹತ್ರ ಬಂತು. ಹಲೋ ಗೈಸ್, ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಕೊನೆಯ ಶ್ರಾವಣ ಶನಿವಾರ ಆಗಿದ್ದರಿಂದ ನಾನು ಮತ್ತೆ ನಮ್ಮ ಮನೆಯವರು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹಾಗೆ ಹೋಗೋದಾರಿಯಲ್ಲಿ ನಾವು ದೇವರಿಗೆ ಹಣ್ಣು, ಹಾಲು ಮತ್ತೆ ಹೂವು ತಗೊಂಡು ಮಕ್ಕಳಿಗೆ ತಿನ್ನಕ್ಕೆ ಬಿಸ್ಕೆಟ್ ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ದೇವಸ್ಥಾನ ರೀಚ್ ಆಗ್ತಿದ್ದಂಗೆ ಕಾಲು ತೊಳೆದು ಒಳಗಡೆ ಹೋದ್ವಿ. ನಾವು ಬೇಗನೆ ಹೋಗಿದ್ರಿಂದ ಯಾರು ಅಷ್ಟು ಜನ ಇನ್ನೂ ಬಂದಿರಲಿಲ್ಲ. ಹಾಗೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ವಿ. ಪೂಜೆಗೆ ಎಲ್ಲ ಐಟಮ್ ಜೋಡಿಸೋದಕ್ಕೆ ನಿಹಾರಿಕಾ ಮತ್ತು ದಿಶಾ ಕೂಡ ಹೆಲ್ಪ್ ಮಾಡ್ತಿದ್ರು. ಇನ್ನು ಶ್ರೀಜಿತಾದ್ಯ ಅಂತೂ ಆಟದಲ್ಲಿ ಬಿಸಿ ಇದ್ರು. ಅವರಿಬ್ಬರಂತೂ ದೇವಸ್ಥಾನನೇ ಪ್ಲೇಗ್ರೌಂಡ್ ಮಾಡ್ಕೊಬಿಟ್ಟಿದ್ರು. ಇನ್ನು ಪೂಜೆ ಮಾಡಿ ಆರತಿ ಕೊಟ್ಟಾದ್ಮೇಲೆ ನಾವು ಪ್ರಸಾದ ತಗೊಂಡು ಹಾಗೆ ತೀರ್ಥ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ದೇವಸ್ಥಾನದಲ್ಲಿ ಇರೋ ನವಗ್ರಹ ಕಲ್ಲ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಬಂದಾದ್ಮೇಲೆ ಪಕ್ಕದಲ್ಲೇ ಇರೋ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಆದ್ಮೇಲೆ ದೇವಸ್ಥಾನದ ಹೊರಗಡೆ ಇರುವಂತ ನಾಗಕಲ್ಲುಗಳಿಗೆ ಪೂಜೆ ಮಾಡೋದಕ್ಕೆ ಹೋದ್ವಿ. ಇಲ್ಲಿ ಈ ಕಡೆ ನಿಹಾರಿ ಮತ್ತೆ ದಿಶಾ ಪೂಜೆ ಮಾಡ್ತಿದ್ರೆ, ಅಲ್ಲಿ ಆದ್ಯ ಅಂತೂ ಅಲ್ಲಿರೋ ಕುಂಕುಮನೆಲ್ಲ ಮುಖಕ್ಕೆ ಹಚ್ಕೋತಿದ್ಲು. ಇನ್ನು ಪೂಜೆ ಎಲ್ಲ ಆದ್ಮೇಲೆ ನಾವು ತಂದಿದ್ದ ಹಾಲನ್ನ ನಾಗಕಲ್ಲಿಗೆ ಹಾಕಿದ್ವಿ. ಇನ್ನು ಇಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಾವು ಎದುರುಗಡೆ ಇದ್ದ ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ಈ ದೇವರ ಹೆಸರು ಬಂದು ಚಕ್ರಮಾರಮ್ಮ ಅಂತ ಈ ದೇವರ ಹೆಸರು. ಇನ್ನು ಪೂಜೆ ಆದ್ಮೇಲೆ ಒಳಗಡೆ ಹೋದ್ವಿ. ಇವತ್ತಿನ ಸ್ಪೆಷಲ್ ಏನಂದ್ರೆ, ಇಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತಿದ್ದಾರೆ. ಅಂದ್ರೆ ಸೀತೆ ಮತ್ತೆ ರಾಮಂದು ಮದುವೆ. ನಾರ್ಮಲ್ ಮದುವೆಗಳಲ್ಲಿ ಹೀಗೆಲ್ಲ ಹಾರ ಎಕ್ಸ್ಚೇಂಜ್ ಇರ್ಬೋದು, ಸಪ್ತಪದಿ ಶಾಸ್ತ್ರ ಇರ್ಬೋದು, ಇದನ್ನೆಲ್ಲ ಇಲ್ಲೂ ಕೂಡ ಮಾಡ್ತಿದ್ದಾರೆ. ನಾನೀಗ ತೋರಿಸ್ತಿರೋ ಶಾಸ್ತ್ರ ಯಾವುದಂದ್ರೆ ಸೀತಾ ಮತ್ತೆ ರಾಮ ಅವ್ರ ಹೂವಿನ ಹಾರನ ಎಕ್ಸ್ಚೇಂಜ್ ಮಾಡ್ಕೊಂಡಂತ ಶಾಸ್ತ್ರ. ಹಾಗೆ ಜನ ಕೂಡ ತುಂಬಾ ಜನ ಆಲ್ರೆಡಿ ಬಂದಿದ್ರು. ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ಅಂತೂ ಮ್ಯಾಂಡೇಟ್ರಿ, ಮಿಸ್ ಮಾಡೋಕ್ಕಾಗಲ್ಲ. ಸೊ ನಾವು ಕೂಡ ಅಲ್ಲಿ ಕೊಡ್ತಿದ್ದ ಪ್ರಸಾದನ ಹಾಕ್ಸ್ಕೊಂಡು ಬಂದ್ವಿ. ಇದಿಷ್ಟು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ.